ಇವತ್ತು ಡೇ 2. ನೆನ್ನೆ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಅಂದ್ಕೊಂಡಿದ್ದಕ್ಕಿಂತ ಬೇರೆ ಥರನೇ ಇದೆ ಇಲ್ಲಿ. ಫಸ್ಟ್ ಟೈಮ್ ಪಾಪು ಜೊತೆ ಹೊರಗಡೆ ಬಂದಿರೋದು. ಸೊ ನಾವು ಅವಳ ರೊಟೀನ್ ನೋಡಿಕೊಂಡು ನಾವು ಪ್ಲ್ಯಾನ್ಗಳು ಮಾಡ್ಕೊಳ್ಬೇಕು. ನಿನ್ನೆ ಅವಳು ಟ್ರಾವೆಲ್ ಎಲ್ಲ ಮಾಡಿದ್ರಿಂದ ಆ್ಯಂಡ್ ಇಲ್ಲಿ ಬಂದ ಮೇಲೆ ಪ್ರಾಬಬ್ಲಿ ಬೇರೆ ಜಾಗ ಆ್ಯಂಡ್ ಶಿ ವಾಸ್ ಎಕ್ಸೈಟೆಡ್. ಜಾಸ್ತಿ ನಿದ್ದೆ ಮಾಡಿಲ್ಲ ಅವಳು. ನೆನ್ನೆ ಪ್ರಾಬಬ್ಲಿ ಅವಳು ಲಾಸ್ಟ್ ಮಲಗಿದ್ದೆ ಒಂದು 3:30-4 ಗಂಟೆ ನಾವು ಇಲ್ಲಿ ಬರುವಾಗ. ಆನ್ ದ ವೇ ಕಾರಲ್ಲಿ ಒಂದು ಅರ್ಧ ಗಂಟೆ ಮಲಗಿದ್ಲು, ಫ್ಲೈಟಲ್ಲಿ ಒಂದು ಅರ್ಧ ಗಂಟೆ ಮಲಗಿದ್ಲು ಅಷ್ಟೇ. ಸೊ ಅವಳು ಎದ್ದೇ ಇದ್ದಿದ್ದರಿಂದ ಕಂಪ್ಲೀಟ್ ನ್ಯಾಪ್ ಆಗಿಲ್ಲ. ಸ್ವಲ್ಪ ನೈಟ್ ಅಷ್ಟೊತ್ತಿಗೆ ಕ್ರ್ಯಾಂಕಿ ಆಗೋದು ಶುರು ಆದ್ಲು. ಸೊ ನಂಗೆ ಗೊತ್ತಾಯ್ತು ಅವಳು ನಿದ್ದೆ ಬೇಕು ಅಂತ. ಬಟ್ ಅದು ಎಷ್ಟು ಮೊಂಡಿ ಅಂದರೆ ನಮ್ಮ ಥರನೇ, ನಿದ್ದೆ ಇಲ್ಲಾದರೂ ಪರವಾಗಿಲ್ಲ, ಎಲ್ಲ ನೋಡಬೇಕು, ಎಂಜಾಯ್ ಮಾಡಬೇಕು ಥರ. ಆಮೇಲೆ ಸರಿ ಅವಳು ನಂಗೆ ಗೊತ್ತಾಯ್ತು ನಾನು ಅವಳು ಪಕ್ಕ ಇಲ್ಲ ಅಂದರೆ ಅವಳು ಮಲಗಲ್ಲ ಅಂತ. ಸೊ ಅವಳ ಜೊತೆನೆ ಹಾಗೆ ಮಲಗಿಸ್ಕೊಂಡು ಅರೌಂಡ್ 8:39 ಅಷ್ಟೊತ್ತಿಗೆ ನಿದ್ದೆ ಮಾಡಿದ್ಲು ಕಂಪ್ಲೀಟಾಗೆ. ಸೊ ಅದಾದಮೇಲೆ ನಾನು ಅಭಿ ಒಂಚೂರು ಊಟ ಗೀಟ ಎಲ್ಲ ಮಾಡಿಕೊಂಡು ನಾವು ಮಲಗಿಬಿಟ್ವಿ. ಬಿಕಾಸ್ ಇಲ್ಲಿ ಸಿಕ್ಕಾಬಟ್ಟೆ ಕತ್ಲೆ ಇತ್ತು. ಅಷ್ಟು ಹೊರಗಡೆ ಏನು ಲೈಟ್ಸ್ ಕೊಟ್ಟಿಲ್ಲ, ಒಂದು 3 ಲೈಟ್ ಇದೆ ಅಷ್ಟೇ, ಅಂದರೆ ಡಿಮ್ ಲೈಟ್ ಇದೆ. ಸೊ ಆ್ಯಂಡ್ ವಿ ವಾಂಟೆಡ್ ಟು ವೇಕ್ ಅಪ್ ಅರ್ಲಿ ಬಿಕಾಸ್ ಅವಳು ಟೈಮ್ ಮ್ಯಾಚ್ ಮಾಡೋಕ್ಕೆ. ಸೊ ಹಾಗಾಗಿ ವಿ ಥಾಟ್ ಸರಿ ನಾವು ಬೇಗ ಮಲಗಿಬಿಡೋಣ, ನೆನ್ನೆನೂ ಸರಿ ಹೋಗಿಲ್ಲ ಟ್ರಾವೆಲ್ ಎಲ್ಲ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಅಭಿ ಇಸ್ ಅ ಬೀಚ್ ಬೇಬಿ. ಅವನಿಗೆ ಬೀಚ್ಗಳಂದರೆ ಎಷ್ಟು ಇಷ್ಟ ಗೊತ್ತಾ, ನೀರು ಅಂದರೆ. ಸೊ ಅವನು ಬೆಳಗ್ಗೆ 4:15 ಅಷ್ಟೊತ್ತಿಗೆ ಎದ್ಬಿಟ್ಟು ಓಡಾಡ್ತಾ ಇದ್ದಾನೆ. ಇವಾಗ ಬಂದ ಮತ್ತೆ ಇದು 3ನೇ ರೌಂಡ್ ಅವ್ನು ಬೆಳಗ್ಗೆಯಿಂದ. ಇವಾಗ ಐ ಥಿಂಕ್ 7:30 ಟೈಮು. ಆಲ್ರೆಡಿ 3ನೇ ಸತಿ ಹೋಗಿದ್ದಾನೆ. ಇವಾಗ ಬಂದ ಅಣ್ಣ. ಸೊ ನಂದು ಗ್ರೀನ್ ಟೀ ಎಲ್ಲ ಕುಡ್ದೆ. ಪಾಪು ಇನ್ನು ಎದೋಳದು. ಯೂಶ್ವಲಿ ಹರ್ ವೇಕಪ್ ಟೈಮ್ ಇಸ್ ಅರೌಂಡ್ 8-8:30. ಸೊ ನಾನು ಅಲ್ಲಿವರೆಗೂ ಅವಳು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. 9 ಗಂಟೆಗೆ ನಾವು ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಬ್ರೇಕ್ಫಾಸ್ಟ್ ನೆನ್ನೆನೇ ಅವ್ರು ಕಾಲ್ ಮಾಡಿ ಏನೇನು ಬೇಕೋ ಆರ್ಡರ್ ತೊಗೊಂಡಿದ್ದಾರೆ. ಸೊ 9 o'clock ಬರ್ತೀವಿ ಅಂತ ಹೇಳಿದ್ದೀವಿ. 9 ಗಂಟೆಗೆ ಹೋಗಿ ತಿಂಡಿ ತಿನ್ಕೊಂಡು ಬರಬೇಕು. ನಾನು ಆ್ಯಕ್ಚುಲಿ ವೆದರ್ ಫೋಕಾಸ್ಟ್ ನೋಡಿದಾಗ ಇಲ್ಲಿ ತುಂಬ ಬಿಸಿಲಿದೆ ಅಂತ ನೋಡಿದ್ದೆ. ಬಟ್ ಬೆಳಗ್ಗೆ ಸ್ವಲ್ಪ ಚಳಿ ಇತ್ತು. ನಾನು ಬೇರೆ ಎಲ್ಲ ಸ್ಲೀವ್ಲೆಸ್ ತಂದ್ಬಿಟ್ಟಿದ್ದೀನಿ. ಚಳಿ ಚಳಿ ಚಳಿ. ಇವನು ಬುದ್ಧಿವಂತ, ಬೆಳಗ್ಗೆ ಗೊತ್ತು ಅವ್ನು ಬೇಗ ಎದೊಳ್ತಾನೆ ಅಂದ್ಬಿಟ್ಟು ಪುಲ್ಲೋವರ್ ಎಲ್ಲ ತಂದಿದ್ದಾನೆ. ನನಗೇನು ಪ್ರಾಬ್ಲಮ್ ಇಲ್ಲ, ಒಂದೇ ಇಸ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಪಾಪುಗಂತೂ ಎಲ್ಲ ಥರ ತಂದ್ಬಿಟ್ಟಿದ್ದೀನಿ. ಸೊ ಇವಾಗ ಅವಳು ಎದ್ದ ಮೇಲೆ ಅವಳಿಗೆ ಒಂಚೂರು ಫೀಡ್ ಮಾಡಿಸಿ ಆಮೇಲೆ ನಾವು ಹೋಗ್ತೀವಿ. ಸೊ ದ್ಯಾಟ್ ಶಿಲ್ ಬಿ ಕಂಫರ್ಟಬಲ್. ಹೋಗಿ ತಿಂಡಿ ತಿನ್ಕೊಂಡು ಬಂದು ಆಮೇಲೆ ಮತ್ತೆ ಬೀಚ್ ನಿಂಗಂತ ಇದ್ದಾನೆ. ಮತ್ತೆ ಪಾಪುನ ಕರ್ಕೊಂಡು ಹೋಗ್ಬೇಕು. ಅಲ್ಲೊಂದು ಚೂರು ವೇವ್ಸ್ ಜಾಸ್ತಿ ಇದೆಯಂತೆ, ಮೆಟ್ಲು ತನಕನೂ ಬರ್ತಾ ಇದೆ ಅಂತ ಹೇಳ್ದ. ಸೊ ಪಾಪುನ ಕರ್ಕೊಂಡು ಹೋಗ್ಬೇಕಂದ್ರೆ ಇನ್ನೊಂದು ಚೂರು ಕೂಲ್ ಡೌನ್ ಆಗಬೇಕು. ಪ್ರಾಬಬ್ಲಿ ಬೈ ನೂನ್ ಕೂಲ್ ಡೌನ್ ಆಗುತ್ತೆ, ಅಷ್ಟೊತ್ತಿಗೆ ಹೋಗ್ತೀವಿ. ಆ್ಯಂಡ್ ಇವತ್ತು ಪೂರ್ತಿ ಇಲ್ಲೇ, ನಾವೇನೂ ಬೇರೆ ಪ್ಲ್ಯಾನ್ ಹಾಕ್ಕೊಂಡೇ ಬಂದಿಲ್ಲ ಹೊರಗಡೆ ಹೋಗಬೇಕು ಅಂತ ಎಲ್ಲ. ಬಿಕಾಸ್ ಪಾಪುನ ಫಸ್ಟ್ ಟೈಮ್ ಕರ್ಕೊಂಡು ಬಂದಿರೋದ್ರಿಂದ ವಿ ಡೋಂಟ್ ವಾಂಟ್ ಟು ರಿಸ್ಕ್. ಸೊ ಆದಷ್ಟು ಪ್ರಾಪರ್ಟಿ ಒಳಗಡೆನೇ ಇರೋಣ ಅಂತ. ಇವತ್ತು ಏನೇನಾಗುತ್ತೆ ಅದನ್ನು ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ನಾನು ತುಂಬ ಹೊರಗಡೆ ಜನ ಇರುವಾಗ ಮಾತಾಡೋಕೆ ಒಂಥರ ಮುಜುಗರ ನನಗೆ. ಇನ್ನೂ ಅಷ್ಟು ಏನೋ ಧೈರ್ಯ ಬಂದಿಲ್ಲ ಹೊರಗಡೆ ಎಲ್ಲರ ಮುಂದೆ ಮಾತಾಡೋಕ್ಕೆ. ಅದಕ್ಕೆ ನೆನ್ನೆ ಫ್ಲೈಟಲ್ಲೂ ಅಷ್ಟೇ ಬರೀ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಚೂರು. ಆದರೆ ವಾಯ್ಸ್ ಓವರ್ ಕೊಡ್ತೀನಿ, ಇಲ್ಲ ಹಾಗೆ ಹಾಕ್ತೀನಿ, ನೋಡೋಣ ನೆನಪಿದ್ರೆ ವಾಯ್ಸ್ ಓವರ್ ಕೊಡ್ತೀನಿ. ಬಟ್ ಹೊರಗಡೆ ಹೋದಾಗ ಆದಷ್ಟು ಕ್ಲಿಪ್ಸ್ ತೊಗೊಂಡು ಹಾಕ್ತೀನಿ. ಆ್ಯಂಡ್ ಇನ್ನೊಂದು ಮಗು ಜೊತೆಲಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಬಟ್ ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ ನಿಮಗೋಸ್ಕರ ಆ್ಯಂಡ್ ಇನ್ ಫ್ಯೂಚರ್ ನಮ್ಮ ಮೆಮೊರಿಗೋಸ್ಕರ. ಸೊ ಯಾ, ಕಳ್ಳಿ ಎತ್ತಿ ನೋಡ್ತಾ ಇದ್ದಾಳೆ ನೋಡಿ ಇಲ್ಲಿ. ಚಿನ್ನಮ್ಮ, ಗುಡ್ ಮಾರ್ನಿಂಗ್. ಒಬ್ಬೊಬ್ಳೆ ಆಟ ಆಡ್ಕೋತಾ ಇದ್ದ ನೀನು, ಒಬ್ಬೊಬ್ಳೆ ಆಟ ಆಡ್ಕೋತಾ ಇದ್ದ ಚಿನ್ನಮ್ಮ. ಐ ಲವ್ ಯು. ಗುಡ್ ಮಾರ್ನಿಂಗ್. ಅಯ್ಯೋ ಅಯ್ಯೋ ಅಯ್ಯೋ, ಮೂತಿ ನೋಡಪ್ಪ ನನ್ನ ಶಾಮಿದು. ಮೂತಿ ನೋಡ್ರಪ್ಪ ಎಷ್ಟು ಕೂತಿದೆ. ಬಂಗಾರ ಇದು ನನ್ನಮ್ಮನೆ. ಬೀಚ್ ನೀನು ಹೆಂಗ್ ಹೊಡಿತೈತ್ ಗೊತ್ತಾ ಬೀಚು? ಹೊಸ್ದಾಗ್ ಕಲ್ತಿದೆ ಅದು. ಕಳ್ಳಣ ಬರೀ ಕ್ಯಾಮ್ರಾ ನೋಡಿ ನೀನು ಮಮ್ಮಿಗೆ ಅಪ್ಡೇಟೆಡ್ ಬರ್ತೇನೆ ನೀನು.
ನೋಡಿ ಹೆಂಗ್ ಮಾಡೋದ? ನೀನ್ ಮಾಡು, ಉಫ್ ಮಾಡು. ಅಭಿ ಇವಾಗ ಬೀಚ್ ಹತ್ರ ಹೋಗಿದ್ದಾನೆ, ಕರಿತೀನಿ ರೀ, ನೋಡೋಣ ಕೇಳಿಸುತ್ತಾ. ಅಭಿ ಅಭಿ ಅವ್ನು ಪ್ರಾಬಬ್ಲಿ ಅಲ್ಲೇ ಎಲ್ಲೋ ಇದನ್ನ ವಿಡಿಯೋ ಕಾಲ್ ಮಾಡಿದ್ದ. ನೋಡಿ ಗ್ರೀನರಿ ಏನ್ ಸಕ್ಕದಾಗಿದೆ. ಎಲ್ಲಪ್ಪ ಈ ಹುಡುಗ ಕೇಳಿಸ್ತಾ ಇಲ್ವಾ? ನೋಡಿ ಬರ್ತಾ ಇದನ್ ಕಳ್ಳ. ನಾನಿವಾಗ ಒಂಥರ ಆಟೋ ಕುಂಟು ಲೆಕ್ಕಕ್ಕಿಲ್ಲ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಕೆಲಸ ನನ್ ತಗ್ಲಾಕ್ಬಿಟ್ಟು ಅಪ್ಪ ಮಗಳು ನೀಟಾಗಿ ಹೋಗ್ಬಿಡೋದು. ಬಾಕ್ಲಾಕಿಲ್ಲ ಏನಿಲ್ಲ. ಸೊ ಇವಾಗ ಬಾಕ್ಲ ಹಾಕೊಂಡು ಹೋಗ್ತಾ ಇದೀವಿ. ನೋಡಿ ನನ್ ಬಿಟ್ಟು ಇವ್ರಿಬ್ರು ಓಡೋಗ್ಬಿಡೋದು. ನಾನು ನನ್ ಮಾತ್ರ ನಿಧಾನ, ಮೋಸ. ಅಮ್ಮ ನನ್ನ ಫೇವ್ರೆಟ್ ಸಾಂಗ್ ಹಾಕ್ಬಿಟ್ಟಿದ್ದಾರೆ, ಬಜರಂಗ್ ಬಾನ್. ಎಲ್ಲಿ? ಈ ಕಡೆನೂ ಇದೆ ಬಾಬು ರೂಮ್ಸ್. ನಾವು ಹೋಗ್ಬೋದಾ? ನೋ ಎಂಟ್ರಿ ಅಂತ ಇದೆ. ಏನ್ ನೋಡ್ತಾ ಇದೆ ಚಿನಿ ಬಾಬಾ? ಇಲ್ಲ ಚೆನ್ನಾಗಿದೆ. Okay, we are just taking a look. ಚಂದ ಇದಾ? ಚಂದ ಇದೆ ಶಮ? ಬೇಕು ಎಲ್ಲ ಟೇಸ್ಟ್ ಮಾಡಿಸು. ಕಿವಿ ಕೊಡು. ಯಮ್ಮಿ. ಯಮ್ಮಿ. ಮ್ಯಾಚಿಂಗ್ ಶ್ಯಾಮ ಮತ್ತೆ ಪಪ್ಪಾಯ. What is this, Prabhu? What are you doing? ಶ್ಯಾಮನ್ ಟೇಸ್ಟ್ ಮಾಡು. ಕಾಲಿಂಗ್ ನಳಿ. ಅಲ್ಲಿ ನೋಡಲ್ಲಿ, ಇಲ್ಲಿ ನೋಡಿ ಚಿನ್ನಮ್ಮ. ಡಿಚ್ಚಿ ಅಲ್ಲಿ ನೋಡಲ್ಲಿ. ಯಾರದು? ಚಿನ್ನ ಇಲ್ಲಿ. ಸರಿ ಮಮ್ಮಿ.
ಜಸ್ಟ್ ಡನ್ ವಿತ್ ಬ್ರೇಕ್ಫಾಸ್ಟ್. ಇವಾಗ ರೂಮ್ಗೆ ಹೋಗಿ ಪಾಪುಗೆ ಫೀಡ್ ಮಾಡಿಸಿ ಆಮೇಲೆ ಬೀಚ್ ಹತ್ರ ಹೋಗೋದು ಅಲ್ಲಮ್ಮ. ಬರ್ಬೋದಾ? ಆಗಲ್ವಾ? ಹೋಗ್ಬೋದಾ ಆ ಕಡೆ? ಚಿನ್ನಣ್ಣ ಹೆಂಗೆ ಮತ್ತೆ ನಿನ್ ಬೀಚು? ಇವತ್ತು ತುಂಬಾ ಇದೆ. ನನ್ನ ಆಕ್ಚುಲಿ ಆ ಕಲ್ಲೆಲ್ಲ ಕಾಣಿಸ್ತಾ ಇತ್ತು, ಇವತ್ತು ಮುಚ್ಚೆ ಹೋಗಿದೆ. ಅಲ್ಲಿ ಹೆಂಗ್ ಡಮ್ ಡಮ್ ಅಂತ ಇದೆ ನೋಡು. ಇವತ್ತು ಫುಲ್ ಮೂನ್ ಬೇರೆ, ಸೊ ಸ್ವಲ್ಪ ಟೈಟ್ಸ್ ಜಾಸ್ತಿನೇ ಇರುತ್ತೆ. ಈಗ ಪ್ಲಾನ್ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ನಮ್ಮ ಬೀಚ್ ಏನಿದೆ ನಮ್ಮ ರೂಮ್ ಹತ್ರ ಇರೋದು, ಅಲ್ಲಿ ತುಂಬಾ ಟೈಟ್ಸ್ ಬರ್ತಾ ಇದೆ. ಸೊ ಅಭಿ ಆ ಕಡೆ ಹೋಗಿ ನೋಡ್ದ, ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತೆ, ಅಲ್ಲಿ ಆರಾಮಾಗೆ ಹೋಗ್ಬೋದು ಅಂತ ಹೇಳ್ದ. ಸೊ ಪುಟ್ಟಕ್ಕಾಗಿ ಫೀಡ್ ಮಾಡಿಸಾಯ್ತು, ಇವಾಗ ರೆಡಿ ಮಾಡಿಸ್ಬೇಕು. ನಾನು ಈ ಡ್ರೆಸ್ ಹಾಕೊಂಡಿದ್ದೀನಿ. ದಿಸ್ ಇಸ್ ಲೈಕ್ ಸ್ವಿಮ್ ಸೂಟ್ ತರ, ಸೊ ನೀರಲ್ಲಿ ಏನಾದರೂ ಬಿದ್ರೆ ಅಂತ. ಅಂಡ್ ಪುಟ್ಟಕ್ಕಾಗೆ ನಾನು ಒಂದು ಕ್ಯೂಟ್ ಬಿಕಿನಿ ಆರ್ಡರ್ ಮಾಡಿದ್ದೆ. ಲುಕ್ ಅಟ್ ದಿಸ್. ಇದು ಸ್ಕರ್ಟು ಅಂಡ್ ಇದು ಪುಟಾನಿ ಟಾಪ್, ಸೋ ಕ್ಯೂಟ್. ಅಂಡ್ ದೇ ಹ್ಯಾವ್ ಒಂದು ರಿಬ್ಬನ್ ಕೂಡ ಕೊಟ್ಟಿದ್ದಾರೆ. ನಾನು ಫಸ್ಟ್ ಕ್ರೈಯಿಂದ ತಗೊಂಡಿದ್ದು. ಸೊ ಇವಾಗ ಬೇಗ 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 ರೆಡಿ ಮಾಡ್ಬಿಡೋಣ ಪುಟ್ಟಕ್ಕಾಗೆ. ಗೊಂಬೆ ಮರಿ, ಗೊಂಬೆ ಮರಿ, ಎಷ್ಟು ಕೂಟ್ಲಿ ಇದೆ ಶ್ರಮ ಇದು ನಿಂಗೆ. ಹೆಂಗೋ ಇದನ್ನ ಹಾಕೋದಿಲ್ಲ. ಹೆಂಗ್ ಹಾಕೋದಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ. Look at this Barbie doll. Oh my god. So cute. ದಿಷ್ಟಿ ನಿಂಗೆ ಮಮ್ಮದೆ. ಅದಕ್ಕೆ ನಾನು ಬರಬೇಕು. ಇಲ್ಲಿ ಕಡಿಮೆ ಇದೆ ಬಾ ಅಂತ ನೋಡ್ರೆ ಇಲ್ಲೂ ನಾವು ಬಂದಿದ ತಕ್ಷಣ ಜೋರಾಗೋಯ್ತು. ನನ್ನ ಪಾಪ ನಮ್ಮ ಪುಟ್ಟಿಗೆ ಬಿಕಿನಿ ಎಲ್ಲ ಹಾಕೊಂಡ್ ಬಂದೆ. ಲಾಲಿ ನಾ ಹಾಡುವೆ ಚಿನ್ನ ನಿನ್ನ ಮುದ್ದಾಡುವೆ, ಜೋ ಜೋ ಲಾಲಿ ನಾ ಹಾಡುವೆ ಚಿನ್ನ ನಿನ್ನ ಮುದ್ದಾಡುವೆ, ಜೋ 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 ಲಾಲಿ, ಜೋ 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 ಮುದ್ದು ಲಾಲಿ, ಜೋ 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 ಅಮ್ಮ ಲಾಲಿ, ನನ್ನ ಮುದ್ದು ಕಂದಮ್ಮ, ಪುಟ್ಟ ಚಿನ್ನ ಕಂದಮ್ಮ. Mom's life in a beach. Dad's life in a beach. ಬಿಚ್ಚಿ ತಾಚಿ ಒಂದ್ ನ್ಯಾಪ್ ತಗೊಂಡೆ ದೊಳ್ಳಿರು. ಚಿನ್ನಮ್ಮ, ಓಯ್ ಚಿನ್ನಮ್ಮ, ಬೀಚ್ ಬಾರಪ್ಪ ಹೋಗೋಣ, ಬೀಚ್ಗೆ ಹೋಗೋಣ ಬಾ, ಆಟಾಡೋಣ ಬಾ. ಚಿನ್ನಮ್ಮ ಬೀಚಲ್ಲಿ ನೀನ್ ಆಟಾಡಲ್ವಾ? ವೇವ್ಸ್ ನೋಡಲ್ಲಿ ಹೆಂಗ್ ಬರ್ತಾ ಇದೆ. ಬೆಂಗಳೂರಿಗೆ ಹೋದ್ರೆ ವೇವ್ ಪೂಲ್ಗೆ ಹೋಗ್ಬೇಕು ಬಾ. ಎತ್ಕೋ. ಸ್ಟಿಕ್ಕಿ ಟು ಚಿನ್ನಮ್ಮ. ಜೋರಾಗಿ ಬಂತು. ಭಯ ಪಡ್ಬೇಡಿ.
ಚಿನ್ನಮ್ಮ, ಯು ಹ್ಯಾವಿಂಗ್ ಫನ್? ಮಜಾ ಮಾಡ್ತಾ ಇದ್ದಾರಾ? ಮಜಾ ಮಾಡ್ತಾ ಇದ್ದ? ಖುಷಿ ಬರ್ತಾ ಇದೆಯಾ? ಗುದು ಗುದು ಗುದು. Bugush, 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 bugush. ನೋಡಪ್ಪ, ಗೂಜಿ ಸ್ಪೆಕ್ಸ್ ಹಾಕೊಂಡು ಪಾಪ ನೀನು ಸ್ನಾನ ಮಾಡ್ಸಕ್ ಬಂದೈತೆ. ಬಿಡು, ಏನ್ ಮಾಡ್ತಾ ಇದ್ಯಾ? ಫೋನ್ ಇದೆ ದಿಸ್ ಇಸ್ ಅ ವೆರಿ ರೇರ್ ಸೈಟ್. ಯೂಶಲಿ ಅಭಿ ಫೋಟೋಸ್ ಎಲ್ಲ ತೆಗಿಯಲ್ಲ, ಏನೋ ಫೋಟೋ ವಿಡಿಯೋ ಮಾಡ್ಕೊಂತಾನೆ. ಬಬ್ಜು, ಏನ್ ಫೋಟೋ ವಿಡಿಯೋ ಎಲ್ಲ ತಗೋತಾ ಇದ್ಯಾ? ನೇಚರ್. ನಾನು ಇಂಥ ಬ್ಯೂಟಿ ಕೂತಿದ್ದೀನಿ, ನನ್ ಬಿಟ್ಬಿಟ್ಟು ನೇಚರ್ ತಗೋತಾ ಇದ್ಯಾ? ವಾಟ್ ಇಸ್ ದಿಸ್? ನೋಡಪ್ಪ ಪಪ್ಪ, ಜೀಪ್ ನೀನೆ ಬಬ್ಬು. ಚಿಕನ್ ಬಿರಿಯಾನಿ. ಇನ್ನೇನ್ ನನ್ ತಲೆ ತಿನ್ನು. ನಿನ್ಗೆಲ್ಲ ಪಂಚ್ ಬರಲ್ಲ, ತಲೆ ಕೆಡಿಸ್ಕೊ. ಟಿಕ್ಕಾ ಮಸಾಲ. ಲಂಚ್ ಇಲ್ಲೇ ಆರ್ಡರ್ ಮಾಡಿದ್ದೀವಿ, ಹೊರಗಡೆ ಹೋಗ್ಲಿಲ್ಲ, ತುಂಬ ಬಿಸಿಲು. ಸಂಜೆ ಹೋಗೋಣ ಅಂತ. ಅಭಿ ತಿನ್ನಿಸ್ತಾ ಇದ್ದಾಳೆ ನಂಗೆ ಇದನ್ನು, ಬಿಕಾಸ್ ಪಾಪನ ಮಲಗಿಸ್ತಾ ಇದ್ದೆ. ಇವಾಗ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ತಾಚಿ ಮಾಡೋಣ, ಬಿಕಾಸ್ ಈ ಬಿಸಿಲಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ. ಆಮೇಲೆ ಸಂಜೆ ಹೋಗೋಣ. ನಾನು ಹೇಳ್ದಂಗೆ ಎಲ್ಲೂ ಹೊರಗಡೆ ಹೋಗಲ್ಲ, ಪ್ರಾಪರ್ಟಿನೇ ಸುತ್ತಬೇಕು. ಅದಕ್ಕೆ ಅಂತಾನೆ ಬಂದಿರೋದು, ಆದಷ್ಟು ಕಾಮ್ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿರೋಣ ಅಂತ. ಆಮೇಲೆ ಟೆನ್ಷನ್ ಮಾಡ್ಕೋಬೇಡಿ, ಪ್ಯಾಂಟ್ ಅಲ್ಲಿದೆ, ಟಾಪ್ ಇಲ್ಲಿದೆ ಅಂತ ಶಾರ್ಟ್ಸ್ ಹಾಕೊಂಡಿದ್ದೀನಿ. ಬಿಕಾಸ್ ಆವಾಗಲೇ ಇಲ್ಲೇನೋ ವಾಶ್ರೂಮ್ಗೆ ಪಾಪದ ಫೀಡಿಂಗ್ ಬಾಟಲ್ ತೊಳೆಯೋಣ ಅಂತ ಬಂದ, ಜಾರ್ ಬಿದ್ದೋಗ್ಬಿಟ್ಟೆ. ಸೊ ಬಿದ್ದಿದ್ದ ರಭಸಕ್ಕೆ ಪ್ಯಾಂಟು ಒದ್ದೆ ಆಗೋಯ್ತು, ಅರ್ಧೋಗ್ಲಿಲ್ಲ, ಒದ್ದೆ ಆಯಿತು. ಸೊ ಅದಕ್ಕೆ ಅದು ಬಿಚ್ಚಿಟ್ಟೆ. ಆ್ಯಂಡ್ ಐ ಆಮ್ ಆಲ್ ಫೈನ್. ಒಂಚೂರು ಕಾಲ ಇಟ್ಟಾಯಿತು, ಬಟ್ ಓಕೆ. ಏನೋ ಜೋಕ್ ಮಾಡ್ಕೊಂಡು ಅಭಿ ಹತ್ರ ಮಾತಾಡ್ಕೊಂಡು ಬಂದೆ, ದೊಡ್ಡ ಮನುಷ್ಯ ಥರ. ಜಾರಿ ರಫಕ್ ಅಂತ ಬಿದ್ದೆ. ಅಭಿ ಬಂದು, ಅಪ್ಪು ನೀನು ಎತ್ಕೊಂಡು ಹೋಗಿ ಮಲಗಿಸ್ತೀನಿ ಬಾ ಅಂದ. ಅವನು ಹೇಳಿದ್ದು ಫೇಸ್ಗೆ ಅಳು ಬರ್ತಿದ್ದವಳಿಗೆ ನಗುನೇ ಬಂದ್ಬಿಡ್ತು. ಆ ಮಿನಿಟ್ ನೋವಾಯ್ತು ಅಷ್ಟೇ. ಆಮೇಲೆ ನಾವು ಗೊತ್ತಲ್ಲ, ಕೂಲ್ ಡ್ಯೂಟ್ ಸರಿ ಹೋಯ್ತು. ನನ್ನ ಮಗಳೂ ಹಂಗೆ ಬೆಳೆಸ್ತಾ ಇರೋದು. ಆವಾಗಲೇ ಅವಳು ಅಷ್ಟೇ ಪಾಪ, ಸರಿಗೆ ಬೆಡ್ಗೆ ಹೊಡ್ಕೊಂಡ್ಲು ತಲೆನ. ಐ ಥಿಂಕ್ ಇಲ್ಲಿ ಹೊಡ್ಕೊಂಡ್ಲು ಅನ್ಸುತ್ತೆ. ನಾನು ಎತ್ಕೊಂಡಿದ್ದೆ, ಹಂಗೆ ಹಿಂಗೆ ಢಮ್ ಅಂತ ಹೊಡ್ಕೊಂಡ್ಲು. ಎಷ್ಟು ಜೋರಾಗಿ ಸೌಂಡ್ ಬಂತು. ಚೂರು ಅಳಕ್ಕೆ ಶುರು ಮಾಡಿದ್ಲು. ನಾನೇ ಡಿಚ್ಚಿ, ನೀನು ಇಷ್ಟಕ್ಕೆಲ್ಲ, ಅಮ್ಮ ಬಿದ್ರೇನೆ ಅಳ್ಳಿಲ್ಲ, ನೀನು ಇಷ್ಟಕ್ಕೆಲ್ಲ ಅಳ್ತೀಯ, ಯುವರ್ ಸ್ಟ್ರಾಂಗ್, ಹಂಗೆ ಹಿಂಗೆ ಅಂದೆ. ಸುಮ್ಮನೆ ಆಗೋದ್ಲು ನಕ್ಕೊಂಡು. ಆ್ಯಕ್ಚುಲಿ ಹೇಳ್ತಾರಲ್ಲ, ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವೋ ಮಕ್ಕಳು ಅದನ್ನು ಪರ್ಸೀವ್ ಮಾಡ್ತಾರೆ. ಸೊ ನಾವು ಅಯ್ಯೋ ಏಟಾಗೋಯ್ತು ಅಂದರೆ ಏಟಾಗುತ್ತೆ, ಅಳ್ತಾರೆ. ಅದ್ರ ಬದಲೇ ಏನು ಇಷ್ಟಕ್ಕೆಲ್ಲ ಯು ಆರ್ ಎ ಸ್ಟ್ರಾಂಗ್ ಗರ್ಲ್ ಅಂದರೆ ಸರಿ ಹೋಗ್ತಾರೆ. ನಾನು ಆ್ಯಕ್ಚುಲಿ ಇದರ ಆಪೋಸಿಟ್ ಇದ್ದೆ. ಬಿಕಾಸ್ ನಮ್ಮಮ್ಮ ತುಂಬ ಮುದ್ದಾಗಿ
ಸಾಫ್ಟಾಗೆ ಬೆಳೆಸ್ಬಿಟ್ಟಿದ್ರು. ನಾನೊಂದು ಸಣ್ಣ ಗಾಯ ಆದ್ರೂ ಗಾಯ 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 ಅಂತ ಇದ್ದೆ. ರೀಸೆಂಟಾಗಿ ಹಂಗೆ ಆಯಿತು. ಅಭಿ ಆ್ಯಕ್ಚುಲಿ ನಮ್ಮ ಅಪ್ಪಂಗೆ ಶುಗರ್ ಟೆಸ್ಟ್ ಮಾಡ್ದ ಮನೆಗೆ ಬಂದಾಗ. ಅದು ಪ್ರಿಕ್ಕಾದ್ರೆ ಒಂಚೂರು ಬ್ಲಡ್ ಬರುತ್ತಲ್ಲ, ನಮ್ಮಪ್ಪ ಹಿಂಗೆ ಹಿಡ್ಕೊಂಡಿದ್ದಾರೆ ಕೈನ. ನಾವೆಲ್ಲ ಹಾಗೆ ಬೆಳೆಸ್ಬಿಟ್ಟಿದ್ರು, ಹಾಗೆ ಇದ್ವಿ. ಬಟ್ ಇಲ್ಲಿ ಬಂದು ನಳಿ ಆಂಟಿ ಅಭಿನೆಲ್ಲ ನೋಡಿ ಫುಲ್ಲು ಆಪೋಸಿಟ್ ಆಗೋಗಿದ್ದೀನಿ. ಏನೇ ಆದ್ರೂ ನಾನು ಸ್ಟ್ರಾಂಗ್ ಅಂತ ಇದ್ರೆ ಏನಾಗಲ್ಲ, ಮೈಂಡ್ಸೆಟ್ ಇಸ್ ಎವ್ರಿಥಿಂಗ್ ಬೇಸಿಕಲಿ ಅಂತ. ಸೊ ಇವಾಗ ಅದನ್ನ ಅಡಾಪ್ಟ್ ಮಾಡ್ಕೊಂಡು ನಾನು ಹಾಗೆ ಆಗೋಗಿದ್ದೀನಿ, ಏನಾಗಲ್ಲ ಬಿಡು ಅಂತ. ನಾನು ಇನ್ಫ್ಯಾಕ್ಟ್ ಡೆಲಿವರಿ ಟೈಮಲ್ಲೂ ಹಾಗೆ ಇದ್ದಿದ್ದು. ಸೊ ನನಗೆ ಈಸಿ ಆಯಿತು ನೋಡಿ. ಇದಾಕೊಂಡಿದ್ದೀನಿ ಶಾರ್ಟ್ಸ್. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿ ಹೊರಡಬೇಕು ಸಂಜೆ. ಪಾಪು ಇನ್ನೂ ಮಲಗಿದ್ದಾಳೆ. ನಾನು ಅಷ್ಟೊತ್ತಿಗೆ ಒಂದು ಗ್ರೀನ್ ಟೀ ಕುಡಿದ್ಬಿಡ್ತೀನಿ, ಅದಕ್ಕೆ ಫುಲ್ ರೆಡಿ ಆಗಿಬಿಟ್ಟೆ. ಇವಾಗ ಗ್ರೀನ್ ಟೀ ಏನಾದರೂ ಕುಡಿದು ಡ್ರೆಸ್ ಚೇಂಜ್ ಮಾಡೋದು ಮುಂಚೆ ಅವಳಿಗೆ ಫೀಡ್ ಮಾಡಿಸ್ಬೇಕು ನಾನು. ಬಿಕಾಸ್ ನೆಕ್ಸ್ಟ್ ಹಾಕೊಳ್ಳೋ ಡ್ರೆಸ್ಸು ಫೀಡಿಂಗ್ ಫ್ರೆಂಡ್ಲಿ ಅಲ್ಲ, ನಾನು ಇನ್ನೂ ತಂದಿರೋದೆಲ್ಲ. ಸೊ ಅವಳಿಗೆ ಫೀಡ್ ಮಾಡಿಸಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ದೆನ್ ವಿಲ್ ಗೋ ಔಟ್. ಅಭಿ ಮತ್ತೆ ಬೀಚ್ಗೆ ಹೋಗ್ಬೇಕಂತ, ಅವ್ನಿಗೆ ಗೊತ್ತಲ್ವ ಬೀಚ್ ರಾಜ. ನನಗೆ ಸಾಕಾಯಿತು, ಅಂದರೆ ಬೀಚ್ಗೆಲ್ಲ ಇಳಿಯಲ್ಲ ಪಾಪು ಇರೋದ್ರಿಂದ. ಸೊ ನಾವು ಪ್ರಾಬಬ್ಲಿ ಒಂಚೂರು ಫೋಟೋಸ್ ತೊಗೊಂಡು ಹಾಗೆ ಹಿಂಗೆ ಓಡಾಡ್ಕೊಂಡು ಬರ್ತೀವಿ. ಅಭಿ ಮತ್ತು ಪಾಪು ಬೀಚ್ ಹತ್ರ ಹೋಗಿದ್ದಾರೆ. ಸೊ ಐ ಆಮ್ ಗೋಯಿಂಗ್ ದೇರ್. ನಾನು ಆ್ಯಕ್ಚುಲಿ ಇಲ್ಲೊಂದು ವಿಡಿಯೋ ಮಾಡ್ತಾಯಿದ್ದೆ ನೋಡಿ ಆಯಿತಾ, ವಾಟ್ಸ್ ಇನ್ ಮೈ ಬೀಚ್ ಬ್ಯಾಗ್ ಮಾಡ್ತಾಯಿದ್ದೆ. ಅಭಿ ವಾಸ್ ಲೈಕ್ ಅಲ್ಲೇನು ವಿಡಿಯೋ ಮಾಡ್ತಾಯಿದ್ದೆ, ಇಲ್ಲಿ ಬಾ ಹೆಂಗಿದೆ ಅಂತ ವಿಡಿಯೋ ಕಾಲ್ ಮಾಡಿದ್ದ. ಸೊ ಐ ಆಮ್ ರನ್ನಿಂಗ್ ವಿತ್ ಮೈ ಟ್ರೈಪಾಡ್, ಬಿಕಾಸ್ ಅಲ್ಲಿ ಏನಾದರೂ ಅಲ್ಲ ಆಬ್ವಿಯಸ್ಲಿ ಫೋಟೋ ವಿಡಿಯೋ ಮಾಡಬೇಕು ಅಂತ. ನೋಡಿ ಅಪ್ಪ ಮಗಳು ತೋರಿಸ್ತೀನಿ. ಬಾಬ್ಸೋ ಚೇಂಜ್ ಮಾಡಿದೆ. ನನ್ನ ಹತ್ರ ವೈಟ್ ಡ್ರೆಸ್ಸು ಇದೆ, ಆದರೆ ಇದು ನಾನು ತಗೊಂಡಿದ್ದಲ್ಲ, ನನಗೆ ಗಿಫ್ಟ್ ಬಂದಿದ್ದು. ನನ್ನ ತಮ್ಮ ನನ್ನ ಬರ್ತ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ಐ ಥಿಂಕ್ ದಿಸ್ ಇಸ್ ಫ್ರಮ್ ವೆಸ್ಟ್ ಸೈಡ್. ಆದರೆ ಅವ್ನಿಗೆ ಗೊತ್ತಿಲ್ಲದೆ ಸ್ವಲ್ಪ ಲೂಸು ಮೀಡಿಯಮ್ ಸೈಜ್ ತಂದಿದ್ದಾನೆ. ಸಿಕ್ಕಾಬಟ್ಟೆ ಲೂಸ್ ಇದೆ ನೋಡಿ, ಇಲ್ಲಿ ಫುಲ್ಲು ವೇಸ್ಟೂ ಲೂಸ್ ಇದೆ. ಬಟ್ ಇಟ್ಸ್ ಓಕೆ, ಇವಾಗ ಆರಾಮಾಗೆ ಚಿಲ್ ಮಾಡೋಕ್ಕೆ ಇಟ್ಸ್ ಗುಡ್. ಪಿಗ್ಗಿ ಕೊಡ್ಲಾ ಅವಳಿಗೆ? ಬಬ್ಬು ಅದೇ ಬಬ್ಬು. ಅಯ್ಯೋ ಅಯ್ಯೋ ಅಯ್ಯೋ, ಈ ಬೆಸ್ಟ್ ಮಸಾಜ್ ಇದು, ಈ ಬೆಸ್ಟ್ ಅಂತ ಶಮ. ಅಪ್ಪ ಥ್ಯಾಂಕ್ ಯು, ಬಾಯ್. How was your experience? Super. ಎಷ್ಟು ರೇಟ್ ಮಾಡ್ತೀಯಾ? 10 on 10 ಅಂತ. 10 on 10 ಏನಿಲ್ಲ, ಒಂದು 8 on 10. ಏನಪ್ಪ? ಹ್ಞೂ ತಗೊಂಡಿದ್ದೀನಿ. ನಡಿ 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 ನಡಿ, ಓಡಿ 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 ಓಡಿ. ನಾನು ಚಿನ್ನಮ್ಮ ಇವತ್ತು ಟ್ವಿನಿಂಗ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ತೆಗಿಯಪ್ಪ, ಇಬ್ರು ಟ್ವಿನ್ನಿಂಗ್ ಮಾಡ್ತಾ ಇದೀವಿ. ಚಿನ್ನಮ್ಮ ನನ್ನ ಫೇವ್ರೆಟ್ ಎಲಿಫೆಂಟ್ ಹಾಕೊಂಡಿದೆ, ಮಮ್ಮಿ ಇದು ಹಾಕೊಂಡಿದೆ. ಅಮ್ಮ ಫೈನಲಿ ವಿ ಆರ್ ಲೀವಿಂಗ್. Next 6 months Dubai.